ವಿಶ್ವ ಶಾಂತಿಗಾಗಿ ಯರೇಶಿಗಮ್ಮ ದೇವಿಗೆ ಪೂಜೆ. ವಿಶ್ವಶಾಂತಿ ಹಾಗೂ ಇರಾನ್ ಅಮೆರಿಕ ನಡುವೆ ನಡೀತಾ ಇರುವ ಯುದ್ಧ ತಟಸ್ಥವಾಗಬೇಕು. ವಿಶ್ವಶಾಂತಿ ಹಾಗೂ ಇರಾನ್ ಅಮೆರಿಕ ನಡುವೆ ನಡೀತಾ ಇರುವ ಯುದ್ಧ ತಟಸ್ಥವಾಗಬೇಕೆಂಬ ಸಂಕಲ್ಪದೊಂದಿಗೆ ತಾಲೂಕಿನ ಸವಡಿ ಗ್ರಾಮದ ಯರೇಶಿಗಮ್ಮ ದೇವಿ ಸನ್ನಿಧಿಯಲ್ಲಿ ಮಂಗಳವಾರ ಹೋಮ ಹವನಾದಿ ಕಾರ್ಯಕ್ರಮ ನಡೆಯಿತು. ಶಾಸಕ ಜಿಎಸ್ ಪಾಟೀಲ್ ಅವರ ಪತ್ನಿ ಅನ್ನಪೂರ್ಣ ದೇವಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮಿಥುನ್ ಪಾಟೀಲ್, ಶಶಿಕಲಾ ಪಾಟೀಲ್ ಹಾಗೂ ಕೆಸಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐಎಸ್ ಪಾಟೀಲ್ ನೇತೃತ್ವದಲ್ಲಿ ಹೋಮ ನಡೆದಿದೆ. ನಂತರ ಜಲಸ್ತಂಭ ಕಾರ್ಯಕ್ರಮ ನಡೆಯಿತು. ಕೆರೆಗೆ ಕ್ಷೀರಾಭಿಷೇಕ ಮಾಡಿದ ವೈದಿಕರು ವಿಶ್ವಶಾಂತಿಗಾಗಿ ಅರ್ಧ ಗಂಟೆಗೂ ಅಧಿಕ ಕಾಲ ಕೆರೆಯಲ್ಲಿ ಅಗ್ನಿ, ವಾಯು, ಜಲ, ವರುಣ ದೇವನ ನಾಮಸ್ಮರಣೆ ಮಾಡಿ ಜಲಸ್ತಂಭ ಕಾರ್ಯಕ್ರಮ ಮಾಡಿದ್ರು. ದೇವತೆಗಳನ್ನ ಪ್ರತಿಷ್ಠಾಪಿಸಿ ಶಾಸಕ ಜಿಎಸ್ ಪಾಟೀಲ್ ಯರೇಶಿಗಮ್ಮ ದೇವಸ್ಥಾನದಲ್ಲಿ ನವಗ್ರಹ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ ಎಂದು ನವ ದೇವತೆಗಳಲ್ಲಿ ಪ್ರಾರ್ಥಿಸಲಾಯಿತು. ದೇವರಿಗೆ ಫಲ ಪುಷ್ಪ ಸಮರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಕ್ಷಯ್ ಪಾಟೀಲ್, ವೀರಣ್ಣ ಶೆಟ್ಟರ್, ಶರಣಗೌಡ ಪಾಟೀಲ್ ಸರ್ಜಾಪುರ, ಮಂಜುಳಾ ಹುಲ್ಲಣ್ಣವರ್, ಅಪ್ಪು ಗಿರಡ್ಡಿ, ಪರಶುರಾಮ್ ಅಳಗವಾಡಿ, ಎಚ್ಚರಗೌಡ, ಗೋವಿಂದ ಗೌಡ್ರ, ಚನ್ನಮಲ್ಲಪ್ಪ ಗದಗ್, ಮಂಜುನಾಥ್ ಗದಗ್, ಅಭಿಷೇಕ್ ನವಲ್ಗುಂದ್, ಬಸವರಾಜ್ ತಳವಾರ್, ಮಂಜುನಾಥ್ ಅಂಗಡಿ, ಮುತ್ತು ನವಲ್ಗುಂದ, ಮಂಜುನಾಥ್ ಗದಗ, ರುದ್ರಗೌಡ ಪರಡ್ಡಿ, ಶ್ರೀಶೈಲ ಇಟ್ಗಿ, ಸುಭಾಷ್ ಮಂಗಳೂರು, ಮಾಲನಗೌಡ ಪರಡ್ಡಿ, ಕುಬೇರಗೌಡ್ರ ಪರಡ್ಡಿ, ಸುರೇಶ್ ನಡುವಿನ ಮನಿ, ಮುತ್ತು ಹಲಗಿ, ಸುರೇಶ್ ಹಲಗಿ, ಸಂಗಮೇಶ ಮಂಗಳೂರು, ಮಲ್ಲಿಕಾರ್ಜುನ್ ಮಲ್ಲಪ್ಪ ನರೇಗಲ್ ಹಾಗೂ ಸಂಗಮೇಶ್ವರ ಹಾಗೂ ಯರೇಶಿಗಮ್ಮ ಮಠದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸವಡಿ, ಅಬ್ಬಿಗೇರಿ ಸುತ್ತಮುತ್ತಲಿನ ಗ್ರಾಮದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೋಣ ತಾಲೂಕಿನ ಸವಡಿ ಗ್ರಾಮದ ಯರೇಶಿಗಮ್ಮ ದೇವಸ್ಥಾನದಲ್ಲಿ ವಿಶ್ವಶಾಂತಿಗಾಗಿ ಶಾಸಕ ಜಿಎಸ್ ಪಾಟೀಲ್ ನೇತೃತ್ವದಲ್ಲಿ ಪೂಜೆಯನ್ನ ನೆರವೇರಿಸಲಾಯಿತು. ಅನ್ನಪೂರ್ಣಾದೇವಿ ಪಾಟೀಲ್, ಐಎಸ್ ಪಾಟೀಲ್, ಮಿಥುನ್ ಪಾಟೀಲ್, ಶಶಿಕಲಾ ಪಾಟೀಲ್ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ4 ರೋಣ.